ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಹಾವೇರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಆರ್ಎಂ ಕುಬೇರಪ್ಪ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಾವೇರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಆರ್ಎಂ ಕುಬೇರಪ್ಪ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಹಾವೇರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ. ನಾನು ನಮ್ಮ ಪಕ್ಷದ ವರಿಷ್ಠರ ಬಳಿ ಮಾತನಾಡಿದ್ದೇನೆ. ಅವರು ನನ್ನ ಅಹಿಂದ ವರ್ಗದವನಾಗಿದ್ದು ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೇನೆ. ನಾನು ಆಯ್ಕೆಯಾಗಿ ಬಂದ ನಂತರ ಈ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಗಳಿಗೆ ಪ್ರಚೋದನೆ ನೀಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ನನಗೆ ಅವಕಾಶ ಕೊಡಿ ಅಂತ ತಿಳಿಸಿದ್ದಾರೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ಗದಗ. ಹಾಗಾಗಿ ನಾವು ಅದನ್ನು ಪಟ್ಟಿ ಮಾಡಿದೆವು. ಈಗ ನಾವು ನಮ್ಮ ಪಕ್ಷದ ಹಿರಿಯರು, ನಮ್ಮ ಪಕ್ಷ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ನಮ್ಗೆ ಅವಕಾಶ ಮಾಡಿಕೊಟ್ರು. ಈ ಭಾಗದ ಸಂಸದರಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಪಕ್ಷ ಮಾಡಿಕೊಟ್ರೆ ನಾವು ಈ ಕ್ಷೇತ್ರಕ್ಕೆ, ಹಾವೇರಿ ಮತ್ತು ಗದಗ ಮತಕ್ಷೇತ್ರಕ್ಕೆ ಭಾಳ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ತರಬೇಕು, ತಂದು ಈ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು, ನೀರಾವರಿ ಇನ್ನೊಂದಿಷ್ಟು ಭಾಳ ವ್ಯವಸ್ಥಿತವಾಗಿ ನೀರಾವರಿ ಅಭಿವೃದ್ಧಿಯನ್ನು ಮಾಡಬೇಕು, ಮತ್ತು ಏನೇನು ಈ ಭಾಗದಲ್ಲಿ ರಸ್ತೆಗಳಾಗಲಿ, ಕಮ್ಯುನಿಕೇಷನ್, ರೋಡ್, ಟ್ರಾನ್ಸ್ಪೋರ್ಟ್, ಹೆಲ್ತ್, ಎಜುಕೇಷನಲ್ಲಿ ಏನೇನು ನಾವು ಕೇಂದ್ರದಿಂದ ಸವಲತ್ತುಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ತಂದು ಈ ಭಾಗದ ಜನರಿಗೆ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಕೆಲಸ ಮಾಡಬೇಕು ಅನ್ನುವಂಥ ಭಾಳ ದೊಡ್ಡ ಕನಸನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಈ ಕನಸು ನನಸಾಗಬೇಕಂದ್ರೆ ನನ್ನ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಶಾಸಕರುಗಳು, ನಮ್ಮ ಪಕ್ಷದ ಹಿರಿಯರು ನಮಗೆ ಆಶೀರ್ವಾದ ಮಾಡಿ MP ಟಿಕೆಟ್ಗಳನ್ನು ಕೊಡಬೇಕು, ಬರುವಂಥ ಚುನಾವಣೆ ಟಿಕೆಟ್ ಕೊಡಬೇಕು ಮತ್ತು ಮುಂದೆ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು. ಅಂಥ ಅವಕಾಶಕ್ಕಾಗಿ ಮಾತ್ರ ನಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಮುಖಾಂತರ ಮತ್ತೊಮ್ಮೆ ಗದಗ ಜಿಲ್ಲೆಯ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಕಾಂಗ್ರೆಸ್ ಪ್ರಮುಖರಿಗೆ, ಕಾಂಗ್ರೆಸ್ ಮುಖಂಡರುಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಮ್ಮ ಮುಖಾಂತರ ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ಮನವಿ ಮಾಡಿಕೊಳ್ಳೋದು ಅಂದರೆ ನನಗೊಂದು ಅವಕಾಶ ಮಾಡಿಕೊಡ್ರಿ. ನೀವೆಲ್ಲ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಕುಬೇರಪ್ಪನವ್ರಿಗೆ ಈ ಭಾಗದಲ್ಲಿ ಸುಮಾರು 4 ಬಾರಿ MLC ಎಲೆಕ್ಷನ್ಗೆ ಈ ಭಾಗಕ್ಕೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹಳ್ಳಿಯಲ್ಲಿ ಅಲ್ಲಿಗೆ ಅವ್ರಿಗೆ ಪರಿಚಯ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಮತ್ತು ನನ್ನದೇ ಆಗಿರ್ತಕ್ಕಂಥ ಸಂಘಟನೆ ಇದೆ. ಇಲ್ಲಿ ಪ್ರತಿ 8 ತಾಲೂಕಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಂಘಟನೆ ಇದೆ. ಈ ಕ್ಷೇತ್ರಕ್ಕೆ ನಾನು ಭಾಳ ಚಿರಪರಿಚಿತ. ಹಾಗಾಗಿ ಎಲ್ಲ ರೀತಿಯಿಂದ ಮತ್ತು ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರೋಂಥ ಕೆಲಸ, ನನ್ನ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎಲ್ಲ ರೀತಿಯಿಂದ MP ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂಥ ಅರ್ಹತೆಯನ್ನು ಹೊಂದಿದ್ದೇನೆ. ದಯಮಾಡಿ ನನ್ನ ಹೆಸರನ್ನು ತಾವೆಲ್ಲ ಶಿಫಾರಸು ಮಾಡಬೇಕು. ಮತ್ತು ಈ ಭಾಗದ ಶಾಸಕರುಗಳು, ಗದಗ ಜಿಲ್ಲಾ ಶಾಸಕರುಗಳು, ಮಾಜಿ ಶಾಸಕರುಗಳು ಅವರೆಲ್ಲ ನನ್ನನ್ನು ಬೆಂಬಲಿಸಿ ಬರುವಂಥ ಚುನಾವಣೆಗೆ ನನಗೆ ಟಿಕೆಟ್ ಸಿಗಲಿಕ್ಕೆ ಅವರೆಲ್ಲ ಆಶೀರ್ವಾದ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಖಾಂತರ ತಿಳಿಸ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ನಿಮ್ಮ ಮುಂದಿದ್ದೆ. ಹಾಗಾಗಿ ಇದೊಂದು ಅವಕಾಶ ಸಿಕ್ಕರೆ ಇಲ್ಲಿ ಏನೇನು ಸಮಗ್ರ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ಏನೇನು ಸಾಧ್ಯ ಆಗ್ತದೋ ಆ ಎಲ್ಲ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನನಗೊಂದು ಪ್ರೇರಣೆ ಆಗಬೇಕು. ನನಗೊಂದು ಜಿಲ್ಲಾ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಈ ಗೋಷ್ಠಿಗೆ ನಾನು ಆಧಾರದಿಂದ ಸ್ವಾಗತ ಮಾಡ್ತಾ, ಸ್ನೇಹಿತರೆ, ಈಗಾಗಲೇ ನಾನು ಈ ಕಳೆದ 2 ತಿಂಗಳ ಹಿಂದೆ ಗದಗ ಇದೇ ಸ್ಥಳದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ಮುಂಬರುವ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ದೆ. ಘೋಷಣೆ ಮಾಡಿ 2 ತಿಂಗಳಾಯಿತು. 2 ತಿಂಗಳಾದಮೇಲೆ ಮತ್ತೆ ಮರೆತರೆ ಮತ್ತೆ ಫ್ರೇದಾಗ ಅದೇನಿಲ್ಲ ಅಂತ ಹೇಳಿ ಸಾರ್ವಜನಿಕರಿಗೂ ಇದಾಗಬಾರ್ದು. ಸಾರ್ವಜನಿಕರಲ್ಲಿ ನಾನು ಮಾಡ್ತಾನೆ ಇದ್ದೀನಿ, ಸಂಪರ್ಕ ಇಟ್ಕೊಂಡಿದ್ದೀನಿ, ಮಾಧ್ಯಮದವರಿಗೆ, ಸ್ನೇಹಿತರಿಗೆ. ಮತ್ತೆ ಪುನಃ ನಮ್ಮ ಈ ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳು ಮತ್ತೆ ಸಮುದಾಯಕ್ಕೆ ಮತ್ತೊಂದು ಸುದ್ದಿ ಹೋಗಬೇಕು, ಸಂದೇಶ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ. ಸ್ನೇಹಿತರೆ, ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ನಾನು ಘೋಷಣೆ ಮಾಡಿ ಆದಮೇಲೆ ಈ ಕಳೆದ 2 ತಿಂಗಳು ನಿರಂತರ ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಎಲ್ಲ 8 ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಅಲ್ಲಿಯ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರ ಮನಸ್ಸನ್ನು ಒಲಿಸಿ ನನ್ನ ಬಗ್ಗೆ, ನಮ್ಮ ಪಕ್ಷದ ಹಿರಿಯರಿಗೆ ಮತ್ತು ಯಾವುದೇ ಸರ್ವೆ ಬಂದಾಗ ಪಕ್ಷದ ಹಿರಿಯರಿಗೆಲ್ಲರಿಗೂ ಈ ಸಾರಿ ನನ್ನನ್ನು ತಾವು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಎಲ್ಲ 8 ತಾಲೂಕಿನ ನಮ್ಮ ಶಾಸಕರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ
ಅವರಿಗೆ ನಾನು ಮನವಿಯನ್ನು ಕೊಟ್ಟು ನನ್ನ ಬೆಂಬಲಿಸಲಿಕ್ಕೆ ನಾನು ಎಲ್ಲ ಶಾಸಕರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ಮಾಜಿ ಶಾಸಕರುಗಳಿಗೆ, ಮಾಜಿ MLCಗಳಿಗೆ, ಈ ಎರಡೂ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿಗೆ ನಾನು ವೈಯಕ್ತಿಕ ಖುದ್ದಾಗಿ ಭೇಟಿಯಾಗಿ ನನ್ನನ್ನು ಬೆಂಬಲಿಸಲೇಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡಿಕೊಂಡಿದ್ದೇನೆ. ಜೊತೆಗೆ ಸುಮಾರು 10,000 ಪತ್ರಗಳನ್ನು ನಾನು ವೈಯಕ್ತಿಕವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರು, ಬ್ಲಾಕ್ ಮತ್ತು ಡಿಸ್ಟ್ರಿಕ್ಟ್ ನಮ್ಮ ಸಮಿತಿಯ ಸದಸ್ಯರು, ಕಾಂಗ್ರೆಸ್ ಮುಖಂಡರುಗಳಿಗೆ ಸುಮಾರು 10,000 ಪತ್ರಗಳನ್ನು ವೈಯಕ್ತಿಕವಾಗಿ ಬರೆದು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ. ನೀವು ದಯಮಾಡಿ ನಮ್ಮ ಪಕ್ಷಕ್ಕೆ ನನ್ನನ್ನು ತಾವು ಬೆಂಬಲಿಸಬೇಕು, ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೆ. ಮತ್ತು ಜೊತೆಗೆ ನಮ್ಮ ರಾಜ್ಯ ಮುಖಂಡರಿಗೆ ಪಕ್ಷದ ನೀತಿ ನಿರ್ದೇಶನಗಳನ್ನು ಮಾಡುವಂಥ ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು, ಸಚಿವರುಗಳನ್ನು ಭೇಟಿಯಾಗಿದ್ದಾರೆ. AICC ಮುಖಂಡರು ಕೂಡ ಭೇಟಿಯಾಗಿದ್ದಾರೆ. ಹೀಗಾಗಿ ಇಷ್ಟು ಕಳೆದ 2 ತಿಂಗಳ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಪೂರ್ವ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೇನೆ. ಹಾಗಾಗಿ ಮತ್ತೆ ಇನ್ನೊಂದು ಬಾರಿ ನಿಮ್ಮ ಮುಖಾಂತರ ಸಂದೇಶ ಜಿಲ್ಲೆಗೆ ಹೋಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಕಳೆದ 2-3 ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಒಂದು ರೀತಿಯ ನಿರಂತರವಾಗಿರ್ತಕ್ಕಂತಹ ಸಂಸದರಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಆಗದೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಅಜ್ಮಾಸ್ 46 ಎಕರೆ ಜಮೀನನ್ನ ಆವರಿಸಿತ್ತು. ಯಾವುದೇ ರೀತಿಯ ಬೆಳೆ ಹಾನಿಯಾಗಿಲ್ಲ ಎಂದು ಲಕ್ಷ್ಮೀಶ್ವರ ಅಗ್ನಿಶಾಮಕ ಠಾಣಾಧಿಕಾರಿ ಮಾಹಿತಿಯನ್ನ ನೀಡಿದ್ದಾರೆ. ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಅಜ್ಮಾಸ್ 46 ಎಕರೆ ಜಮೀನನ್ನ ಆವರಿಸಿತ್ತು. ಯಾವುದೇ ರೀತಿಯ ಹಾನಿಯಾಗಿಲ್ಲ ಎಂದು ಎಸ್ ಲಕ್ಷ್ಮೀಶ್ವರ್ ಅಗ್ನಿಶಾಮಕ ಠಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಶೆಟ್ಟಿಕೇರಿ ಕ್ರಾಸ್ ಬಳಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ಸುನೀಲ್ ಅವರು ನೀಡಿದ ಮಾಹಿತಿ ಮೇರೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗವು ಹಾಗೂ ಸಾರ್ವಜನಿಕರು ಸೇರಿಕೊಂಡು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಈಗ ಜಮೀನಿನಲ್ಲಿ ಯಾವುದೇ ಬೆಳೆ ಇಲ್ಲ. ಗೋವಿನ ಜೋಳ ಮುಂತಾದ ಬೆಳೆಗಳನ್ನ ರೈತ ಕಟಾವು ಮಾಡಿ ಬಿಟ್ಟಿರುವ ಗೋವಿನ ಜೋಳದ ದಂಟು ಸಿಪ್ಪೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿರುವ ಮಾಹಿತಿಯನ್ನ ಸುನೀಲ್ ಎಂಬುವವರು ನೀಡಿದ್ರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕದ ಸಿಬ್ಬಂದಿಗಳಾದ SB ಸಿಗುನ್ನಿಸಿ, ಪ್ರಶಾಂತ ರೆಡ್ಡಿ, ಬಟ್ಕುರ್ಕಿ, ಪ್ರೇಮಾನಂದ ಹಡ್ಪದ್ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ವೀರೇಶ್ ಗುಗ್ರಿ, NKS TV4 ನ್ಯೂಸ್, ಗದಗ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಮೃತಪಟ್ಟ 3 ಅಭಿಮಾನಿಗಳ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ಪರಿಹಾರಧನದ ಚೆಕ್ ವಿತರಣೆಯನ್ನ ಚಿತ್ರನಟ ಯಶ್ ಫೌಂಡೇಶನ್ ಬಳಗ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಮೃತಪಟ್ಟ 3 ಅಭಿಮಾನಿಗಳ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರಧನದ ಚೆಕ್ ಅನ್ನ ಚಿತ್ರನಟ ಯಶ್ ಫೌಂಡೇಶನ್ ಬಳಗದಿಂದ ವಿತರಣೆ ಮಾಡಲಾಗಿದೆ. ಚಿತ್ರನಟ ಯಶ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಆಚರಿಸುವ ಸಲುವಾಗಿ ಯಶ್ ಅವರ ಕಟೌಟ್ ನಿಲ್ಲಿಸುವ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಿಸಿ 3 ಅಭಿಮಾನಿಗಳು ಮೃತಪಟ್ಟು 3 ಅಭಿಮಾನಿಗಳು ಗಾಯಗೊಂಡಿದ್ರು. ಸದ್ಯ ಈ ವಿಷಯ ತಿಳಿದು ಸ್ವತಃ ಯಶ್ ಅವರೇ ಮೃತಪಟ್ಟ ಕುಟುಂಬಸ್ಥರ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಿದರು. ಆದರೆ ಮೃತಪಟ್ಟ ಹಾಗೂ ಗಾಯಗೊಂಡ ಕುಟುಂಬಸ್ಥರಿಗೆ ಪರಿಹಾರ ವಿತರಣೆ ಘೋಷಿಸಿದ್ದಿಲ್ಲ. ಇಂದು ಸೂರಣಗಿ ಗ್ರಾಮಕ್ಕೆ ಆಗಮಿಸಿದ ನಟ ಯಶ್ ಫೌಂಡೇಶನ್ ಬಳಗ ಮೃತಪಟ್ಟ 3 ಅಭಿಮಾನಿಗಳಿಗೆ ತಲಾ ಒಬ್ಬರಿಗೆ 5 ಲಕ್ಷ ರೂಪಾಯಿಯಂತೆ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಿದ್ರು. ಇನ್ನು ಗಾಯಗೊಂಡ 3 ಅಭಿಮಾನಿಗಳಿಗೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಿ ಪರಿಹಾರ ಘೋಷಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ.
ಗಂಗಾವತಿ ತಾಲೂಕಿನ ಆಂಜನೇಯ ಬೆಟ್ಟದ ಅಂಜನಾದ್ರಿಯಲ್ಲಿ ಅಯೋಧ್ಯೆಯ ಪ್ರಭು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ದಿನಾಂಕ 21 ಹಾಗೂ 22 ಜನವರಿ 2 ದಿನಗಳ ಕಾಲ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮೋದಿ ಬ್ರಿಗೇಡ್ನ ಯುವಕರು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಂಜನೇಯ ಬೆಟ್ಟದ ಅಂಜನಾದ್ರಿ ಅಯೋಧ್ಯೆಯ ಪ್ರಭು ರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ದಿನಾಂಕ 21 ಹಾಗೂ 22 ಜನವರಿ 2 ದಿನಗಳ ಕಾಲ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಮೋದಿ ಬ್ರಿಗೇಡ್ ಕರ್ನಾಟಕ ಕೊಪ್ಪಳ ಜಿಲ್ಲಾ ಘಟಕ ಉತ್ತರ ಕರ್ನಾಟಕದ ಸಂಚಾಲಕ ಮದನ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ 21ರಂದು ಕಿಷ್ಕಿಂಧೆಯ ಅಂಜನಾದ್ರಿ ಬೆಟ್ಟದಲ್ಲಿ ಮೆಟ್ಟಲು ದೀಪೋತ್ಸವ ಸಂಜೆ 6 ಗಂಟೆಗೆ ಜರುಗಲಿದ್ದು ದಿನಾಂಕ 22ರಂದು ಕುಂಕುಮಾರ್ಚನೆ ಮತ್ತು ಸಾಮೂಹಿಕ ಹನುಮಾನ್ ಚಾಲೀಸ್ ಪಠಣ ಬೆಳಗ್ಗೆ 9:30ರಿಂದ ಅಖಂಡವಾಗಿ ಜರುಗಲಿದೆ. ಹೀಗಾಗಿ ಸಕಲ ಶ್ರೀರಾಮನ ಭಕ್ತರು ಹಾಗೂ ಆಸ್ತಿಕ ಬಂಧುಗಳು ಭಾಗವಹಿಸೋದ್ರ ಮೂಲಕ ಮರ್ಯಾದೆ ಪುರುಷೋತ್ತಮ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಭೀಮರಾಜ ನಾಯ್ಕ, ಶರಣಪ್ಪ ಪೂಜಾರಿ, ಯಮನೂರ ರಾಠೋಡ್, ಪುನೀತ್ ಈಡಿಗ, ಸಿದ್ದು ಯಳವ ಉಪಸ್ಥಿತರಿದ್ದರು. ಶರಣಪ್ಪ, NKS TV4 ಗಂಗಾವತಿ. ಬೆಟ್ಟದಲ್ಲಿ ಮೋದಿ ಬ್ರಿಗೇಡ್ ಇಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಷಯ ಏನಂತ ಹೇಳಿದ್ರೆ ಆಂಜನಾದ್ರಿ ಬೆಟ್ಟದಲ್ಲಿ 21ನೇ ತಾರೀಕು ಸಂಜೆ 6 ಗಂಟೆಗೆ ದೀಪೋತ್ಸವ ಮಾಡ್ತೇವೆ. ಆಂಜನಾದ್ರಿ ಹತ್ರ 2,00,000 ದೀಪೋತ್ಸವ ಹಚ್ಚಬೇಕಂತ ನಾವು ಅನ್ಕೊಂಡಿದ್ದೀವಿ. ಆಂಜನಾದ್ರಿ ಬೆಟ್ಟದಲ್ಲಿ ಮಾಡ್ತೀವಿ. ಅದೇ ರೀತಿ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಅಂಗವಾಗಿ ಆಂಜನಾದ್ರಿ ಬೆಟ್ಟದಲ್ಲಿ ಸಾರ್ವಜನಿಕವಾಗಿ ಕುಂಕುಮಾರ್ಚನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾರ್ವಜನಿಕವಾಗಿ ಹನುಮಾನ್ ಚಾಲೀಸ್ ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಗ್ರಾಮದವರೆಗೂ ಎಲ್ಲರಿಗೂ ಹೇಳಿದ್ದೀವಿ. ಎಲ್ಲರೂ ಬರ್ತಾರೆ, ಕೊಡ್ತೀವಿ. ಎಲ್ಲ ಪಾರ್ಟಿಯವರಿಗೂ ಕೊಡ್ತಾ ಇದ್ದೀವಿ. ಮೋದಿ ಬ್ರಿಗೇಡಿನ ಯಾರ್ಯಾರು ಮೆಚ್ತಾರೆ, ಮೋದಿ ಬ್ರಿಗೇಡ್ಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಕೊಡ್ತೀವಿ. ಯಾವುದೇ ಪಕ್ಷ ಕೊಡ್ತಾ ಇದೆ. ಮೋದಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕೊಡ್ತಾ ಇದೆ. ಶ್ರೀರಾಮಚಂದ್ರನ ಏನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಾಗಾಗಿ ನಾವು ಆಂಜನಾದ್ರಿ ಬೆಟ್ಟದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಅವತ್ತೇನೋ ಸಂಭ್ರಮ ಆಚರಣೆ ಇದೆ. ಹಾಗಾಗಿ ನಾವು ವಿಜೃಂಭಣೆಯಾಗಿ ಆಂಜನೇಯ ಬೆಟ್ಟದಲ್ಲಿ ಇಟ್ಕೊಂಡಿದ್ವಿ. ಹಾಗಾಗಿ 21ನೇ ತಾರೀಕು ಸಾಯಂಕಾಲ ಸಂಜೆ ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗೂ 22ನೇ ತಾರೀಕಿಗೆ ಕುಂಕುಮಾರ್ಚನೆ ಮತ್ತು ಹನುಮಾನ್ ಪಠನೆ ಮಾಡ್ತಾ ಇದ್ವಿ. ಸಾರ್ವಜನಿಕರಿಗೂ ಈ ಮೂಲಕ ತಿಳಿಸೋದೇನೆಂದರೆ ಸರ್ವರಿಗೂ ಸುಸ್ವಾಗತ. ನಮ್ಮ ಗಂಗಾವತಿ ಏನಂದರೆ ಮುಂದಿನ ದಿನಮಾನಗಳಲ್ಲಿ ಆಂಜನಾದ್ರಿ ಬೆಟ್ಟವನ್ನು ನಾವು ತಿರುಪತಿ ಟೈಪ್ನಲ್ಲಿ ಕಾಣ್ಬೇಕಂತಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೋದಿ ಬ್ರಿಗೇಡ್ ನಮ್ಮ ಕೈಲೇ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. ಆ ಟೈಪ್ ಆಗ್ಬೇಕಂತೇಳಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಜೋರಾಗಿ ಮಾಡುವಂಥದ್ದು ನಮ್ಮ ಹತ್ರ ಇದೆ. ಮುಂದೆ ಮಾಡ್ತೀವಿ. ಮೋದಿ ಬ್ರಿಗೇಡ್ ಏನಂತ ನಾವು ತೋರಿಸ್ತೀವಿ ಮುಂದೆ. MLA ಮತ್ತು ಅವ್ರಿಗೆ ಕೊಟ್ಟಿದ್ದೇವೆ ಸರ್. ಮತ್ತೆ ಅದಕ್ಕೆ ನಮ್ಗೆ ಇನ್ನೂ ರಿಪ್ಲೈ ಬಂದಿಲ್ಲ. ಬಂದ ಕೂಡ ನಾವು ಒಂದ್ಸಲ ಅದರ ಸಲುವಾಗಿ ಒಂದ್ಸಲ ಭೇಟಿ ಆಗ್ಬಿಡ್ತೀವಿ. ಕೇಂದ್ರ ಮಿನಿಸ್ಟರ್ಗೂ ಭೇಟಿ ಆಗ್ತೀವಿ ಮೋದಿ ಬ್ರಿಗೇಡ್ ಇಂದ. ಸರಿ ಇರ್ಬೋದು ಏನು ಮಾಡಿಲ್ಲ ಅಂತೇಳಿ ಕಳೆದ ಬಾರಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಅದೇನಾಗ್ತದೆ ಈ ಸದ್ಯಕ್ಕೆ ಸ್ವಲ್ಪ ರಿಲೀಸ್ ಆಗೋದು. ಯಾವುದೇ ಸರ್ಕಾರ ಇರ್ಬೋದು, ಏನು ಒಂದ್ಸಲ ಮಾಡಿರ್ತಾರೆ ಅದನ್ನ ಆಗ್ತದೆ. ಇದಕ್ಕೆ ಸಂದೇಶ ಅಂತೇಳಿ ಮೋದಿಗೆ ನಾವು ಏನ್ ತಲುಪಿಸಬೇಕು, ಮೋದಿ ಬ್ರಿಗೇಡ್ ಇಂದ ಆಂಜನಾದ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ತಲುಪಿಸ್ತೀವಿ. ಡೌಟ್ ಮಾಡ್ಬೇಕನ್ನೋದನ್ನು ಅವ್ರಿಗೆ ನಮ್ಮ ಮೋದಿ ಬ್ರಿಗೇಡಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಇದ್ದಾರೆ. ಅವ್ರು ಕೂಡ ನಾವು ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಕಳಿಸ್ಕೊಡ್ತೀವಿ. ಸಂಚಾಲಕ ಇದೆ. ಇನ್ನು ಜಿಲ್ಲಾಧ್ಯಕ್ಷ ಕೊಪ್ಪಳ ಜಿಲ್ಲೆಯಲ್ಲಿ ಆಗಿಲ್ಲ. ಹಾಸನ, ಶಿವಮೊಗ್ಗ ಆ ಕಡೆ ಎಲ್ಲ ಇದೆ. ಬಳ್ಳಾರಿ ಇದೆ. ಕೊಪ್ಪಳದಲ್ಲಿ ಇನ್ನೂ ಇಲ್ಲ ಸಂಚಾಲಕ. ಯಾಕಂದ್ರೆ ಉತ್ತರ ಸಂಚಾಲಕಾಗಿ ನನ್ನ ನೇಮಕಾತಿ ಮಾಡಿದ್ರಿಂದ ಇನ್ನು ನಮ್ಮ ಸಂಚಾಲಕರು ಯಾರನ್ನೂ ಮಾಡಿಲ್ಲ. ಇನ್ನು ರಾಜ್ಯಾಧ್ಯಕ್ಷ ಸರ್ ಈಗ ಕಳೆದ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಿಡುಗಡೆ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಇದೆ. ಹೀಗಾಗಿ ಆ ಸರ್ಕಾರ ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಟೈಮ್ ನಲ್ಲಿ ಲಾಸ್ಟ್ ಫೀಲ್ಡ್ ಅಲ್ಲಿ ಅದು ಸ್ಯಾಂಕ್ಷನ್ ಮಾಡಿದ್ರು. ಲಾಸ್ಟ್ ಇತ್ತು ಆ ಟೈಮ್ ನಲ್ಲಿ ಬಿಡುಗಡೆ ಮಾಡಿದ್ದಾರೆ, ಹೇಳಿದ್ದಾರೆ. ಭೂಮಿ ಪೂಜೆ 5 ವರ್ಷ ನಾವು ಮಾತ್ರ ಹೋರಾಟ ಮಾಡ್ತೀವಿ. ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ಮೋದಿ ಬ್ರಿಗೇಡ್ ಇಂದ ನಾವು ಏನ್ ಮಾಡಬೇಕು ಅದ್ರ ತಕ್ಕಂಗೆ ನಾವು ಮಾಡ್ತೀವಿ. ಮೋದಿ ಬ್ರಿಗೇಡ್ ಇಂದ ಅದಕ್ಕೆ ಸಂಬಂಧಪಟ್ಟಂತ ಆಂಜನಾದ್ರಿಗೆ ಎಲ್ಲ ವಿಷಯಗಳು ಗೊತ್ತಿದೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಅಲ್ಲಿ ಸರ್ಕಾರದಿಂದ ಇವತ್ತೆಲ್ಲ ಅನುದಾನ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಉಂಡಿ ಹಣ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂವರೆಗೂ ನಾನು ನಿಮ್ಮ ಪತ್ರಿಕೆ ಮುಖಾಂತರ ನಾನು ಒಂದು ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ವಿಷಯ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೋದಿ ಬ್ರಿಗೇಡ್ ಇಂದ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಯಾವುದಿಲ್ಲ, ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಈ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಹಂತವಾಗಿ ಹೋರಾಟ ಮಾಡೋರಿದ್ದೀವಿ. ಕಾರ್ಯಕ್ರಮಗಳು ಯೋಜನೆ ಮಾಡಿದೀವಿ ಆಂಜನಾದ್ರಿಗೆ ಸಂಬಂಧಪಟ್ಟಂತೆ. ಪ್ರತಿ ಸಲ ಈಗ ಆಂಜನಾದ್ರಿಯಲ್ಲಿ ಏನಾಗ್ತಿದೆ ಅಂದ್ರೆ ಬೆಳಿಗ್ಗೆ ಹೋದಂತ ಭಕ್ತರಿಗೆ ಪ್ರಸಾದ ಸಿಗ್ತಾ ಇಲ್ಲ. ಓನ್ಲಿ 1 ಗಂಟೆಯಿಂದ ಇಷ್ಟು ಗಂಟೆ ಅಂತ ಹೇಳಿ ಇಟ್ಟಿದ್ದಾರೆ. ಆದ್ರೆ ಮೋದಿ ಬ್ರಿಗೇಡ್ ಮುಂದಿನ ಹಂತವಾಗಿ ನಾವು ಏನೇನ್ ಮಾಡ್ಬೇಕು ಅನ್ನೋದು ಒಂದು ಯೋಜನೆ ಹಾಕಿದೀವಿ ಆಂಜನಾದ್ರಿ ಸಂಬಂಧಪಟ್ಟಂತೆ. ಅದು ಮುಂದಿನ ದಿನಮಾನದಲ್ಲಿ ಪ್ರೆಸ್ ಮೀಟ್ ಮಾಡಿ ನಿಮ್ಗೆಲ್ಲ ತಿಳಿಸಿ ನಾವು ತಹಸೀಲ್ದಾರ್ ಅವ್ರಿಗೂ DC ಅವ್ರಿಗೆ ಮನವಿ ಕೊಟ್ಟು ಅದನ್ನ ನಿಮ್ಗೆ ತಿಳಿಸ್ತೀವಿ ಹೇಳ್ತಾ ಇದೀವಿ. ಅದಕ್ಕೆ ನಾವು ಏನೇನು ಪ್ಲಾನ್ ಮಾಡಿದೀವಿ
ಈಗ ಮನೆ ಕಾರ್ಯಕ್ರಮ ಮನೆ ನಡೆದಿದೆ, ಹನುಮಾನ್ ಜಯಂತಿ ಮನೆ ಕಾರ್ಯಕ್ರಮ ಮಾಡಿದಾಗ, ರಾಮಂದು ಕಾರ್ಯಕ್ರಮ ಮಾಡಿದಾಗ, ರಾಮ ಮಾಲೆದಾಗ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಗಿದೆ. ಉಂಡಿ ಪ್ರಸಾದ ವಿತರಣೆ ಮಾಡಿದ್ದಾರೆ, ಅಲ್ಲೆಲ್ಲ ಉಂಡಿದು, ಅದಕ್ಕೇನು ರಿಸಿಪ್ಟ್ ಕೊಟ್ಟಿಲ್ಲ. ಅದನ್ನೆಲ್ಲ ಮುಂದೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೋದಿ ಬ್ರಿಗೇಡ್ ನೆಕ್ಸ್ಟ್ ನಾವು ನಿರ್ಣಯ ಮಾಡಿ ಮಾತಲ್ಲಿ ನಮ್ಮ ಹಿರಿಯರಿದ್ದಾರೆ, ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕಂತ ಮುಂದೆ ಪ್ರೆಸ್ ಮೀಟ್ ಮಾಡಿ ನಿಮ್ ಮುಖಾಂತರ ಅವರು ಅರ್ಚಕರಿದ್ದಾರೆ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಅಲ್ಲಿ ಇರುವಂತ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡ್ಬಿಟ್ಟು ನಾವು ಜೋಡಿಸ್ಕೊಂಡು ಅಲ್ಲಿ ಕುಂಕುಮಾರ್ಚನೆದಲ್ಲಿ ಅಲ್ಲಿ ಪೂಜಾರಿ ಇರೋದ್ರಿಂದ ಅವ್ರನ್ನ ಗುರುತಿಸಿ ನಾವು ಪೂಜೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಪೂಜೆಗೆ ಈಗ ಅಲ್ಲೇ ಅವರು ಇದ್ದಾರೆ, ಈಗ ಆಲ್ಮೋಸ್ಟ್ ಬಹಳ ದಿನದಿಂದನೂ ಅವರು 2008ರಿಂದನೂ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ನಾನು ಹೋಗಿದ ಪ್ರಕಾರ 2008ರಿಂದನೂ ನಾನು ಆಂಜನೇಯದಲ್ಲಿ ಹೋಗ್ತಾ ಇದ್ದೀನಿ. ಈಗ ಅವ್ರನ್ನೇ ನೋಡ್ತಾ ಇದ್ದೀನಿ ನಾನು ಪೂಜೆ ಮಾಡೋದ್ರಾಗ. ಈಗ ಅವ್ರು ನೋಡಿದೀವಿ, ಅವ್ರನ್ನ ನಾವು ಭಕ್ತರಾಗಿದ್ದೀವಿ. ಹಾಗಾಗಿ ಅವ್ರ ಅವತ್ತಿನ ದಿನ ಅಲ್ಲಿ ಇರ್ತಾರೆ, ಇವಾಗೂ ಇದ್ದಾರೆ ಆಂಜನೇಯದಲ್ಲಿ. ಅಲ್ಲಿ ಯಾರು ಸ್ವಾಮೀಜಿಯವರು ನಾವು ಓದಕ್ಕೆ ಸಿಕ್ಕಿದ್ದಿಲ್ಲ, ಅವ್ರು ಸಿಕ್ಕಿದ್ರು, ಅವ್ರ ಫೋಟೋ ಹಾಕಿದೀವಿ. ಅವರು ಕೇಳಿದ್ವಿ ಏನಂತೇಳಿ ನಾನು ಹಿಂಗ ಅಂತ ಹೇಳಿದ್ದಾರೆ, ಅವ್ರನ್ನ ನಾವು ಅಲ್ಲಿ ಜೋಡಿಸ್ಕೊಂಡಿದ್ವಿ ಕಾರ್ಯಕ್ರಮ. ಮುಂದಿನ ಪ್ರಧಾನಿ ಆಗ್ಬೇಕು, ದೇಶದ ಪ್ರಧಾನಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮೋದಿ ಬ್ರಿಗೇಡ್ ಬಹಳಷ್ಟು ಸಲ ಕೆಲಸ ಮಾಡ್ತಾ ಇದೆ. ಇದೇ ಉದ್ದೇಶ ಅಂತಲ್ಲ, ಸ್ವಾಮಿ ವಿವೇಕಾನಂದ ಜಯಂತಿ ಮಾಡಿದೆ, ಹಲವಾರು ರೀತಿ ಸಮಾಜದಲ್ಲಿ ಕೆಲಸ ಮಾಡ್ಬೇಕಂತ ಮೋದಿ ಬ್ರಿಗೇಡ್ ನಿರ್ಣಯ ಮಾಡಿದೆ. ಬಹಳಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊನ್ನೆ ದೇಶಕ್ಕಾಗಿ ಯುವಕರ ಪಾತ್ರ ಅಂತ ಹೇಳಿ ಮೋದಿ ಬ್ರಿಗೇಡ್ ಮಾಡಿದೆ. ಈ ರೀತಿ ಗ್ರಾಮದಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಬಗ್ಗೆ ಮತ್ತು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ವಿಷಯದ ಬಗ್ಗೆ ನಾವೆಲ್ಲ ತಿಳಿಸೋರಿದ್ದೀವಿ. ಮತ್ತು ನಮ್ಮ ಆಂಜನೇಯದ್ರ ಬಗ್ಗೆನೂ ತಿಳಿಸೋರಿದ್ದೀವಿ. ಒಂದಿಷ್ಟು ಪಾಪುಲೇಟ್ಸ್ ಮಾಡಿಸಿ ನಾವೆಲ್ಲ ಮಾಡ್ತೀವಿ. ಚಳ್ಳಕೆರೆ ತಾಲೂಕಿನಲ್ಲಿ ಮಳೆ ಬರದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರಗಳನ್ನು ನೀಡುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನ ತೋರಿಸುತ್ತಿರುವುದರಿಂದ 30ರೊಳಗಾಗಿ ಬೆಳೆ ಪರಿಹಾರ ಪಾವತಿಯಾಗದಿದ್ದರೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಲಾಗುವುದೆಂದು ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜನವರಿ 30ರ ಒಳಗೆ ಬೆಳೆ ಪರಿಹಾರ ಪಾವತಿಯಾಗದಿದ್ದರೆ ಲೋಕಸಭೆ ಚುನಾವಣೆ ಬಹಿಷ್ಕಾರ, ರೈತ ಮುಖಂಡರ ಆಕ್ರೋಶ. ತಾಲೂಕಿನಲ್ಲಿ ಮಳೆ ಬರದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರಗಳನ್ನು ನೀಡುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ನೀತಿ ತೋರುತ್ತಿರುವುದರಿಂದ ರೈತರು ಆತ್ಮಹತ್ಯೆ ದಾರಿ ಹಿಡಿಯಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಪಿ ಬೋತಯ್ಯ ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ರೈತರ ಹಾಗೂ ವಿಮೆ ಕಂಪನಿಗಳ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ಬರ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿ ಈಗಾಗಲೇ 8 ರಿಂದ 10 ತಿಂಗಳು ಕಳೆದಿದ್ದು ಇಂದಿಗೂ ಸಹ ರೈತರಿಗೆ ಬೆಳೆ ಪರಿಹಾರವಾಗಲಿ ಬೆಳೆ ವಿಮೆಯನ್ನಾಗಲಿ ನೀಡಿಲ್ಲ. ಇದರಿಂದ ಬ್ಯಾಂಕುಗಳಲ್ಲಿ ಮಾಡಿದ ಸಾಲ ಮರುಪಾವತಿ ಮಾಡಲು ಬ್ಯಾಂಕ್ ಅಧಿಕಾರಿಗಳು ನೋಟಿಸ್ ನೀಡುತ್ತಿದ್ದು ರೈತರಿಗೆ ಕಿರಿಕಿರಿ ಉಂಟಾಗಿ ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಬರ ಪರಿಹಾರವಾಗಿ ಕೇವಲ 2,000 ರೂಪಾಯಿ ಘೋಷಣೆ ಮಾಡಿರುವುದು ರೈತರಿಗೆ ಮಾಡಿರುವ ಅನ್ಯಾಯವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಈ ಮೊತ್ತವನ್ನ ಹೆಚ್ಚಿಸಬೇಕು. ಈ ತಿಂಗಳ 30ರ ಒಳಗಾಗಿ ಬೆಳೆ ಪರಿಹಾರ ರೈತರ ಖಾತೆಗೆ ಜಮಾ ಮಾಡಬೇಕು. ಇಲ್ಲದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ, ರೈತರು ತಮಗೆ ಕಷ್ಟ ಕಾಲದಲ್ಲಿ ಸಹಾಯವಾಗಲಿ ಎಂಬ ದೂರದೃಷ್ಟಿಯಿಂದ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿರುತ್ತಾರೆ. ಆದರೆ ಕಂಪನಿಗಳು ರೈತರು ನಷ್ಟ ಅನುಭವಿಸಿ ಸತ್ತ ನಂತರ ಬೆಳೆ ವಿಮೆಗಳನ್ನ ನೀಡುತ್ತೇವೆ, ಇಂತಹ ವರ್ತನೆ ಸಹಿಸುವುದಿಲ್ಲ. ವಿಮಾ ಕಂಪನಿಗಳು ರೈತರ ಜೊತೆ ಚೆಲ್ಲಾಟವಾಡದೆ ಬೆಳೆ ನಷ್ಟವಾಗಿರುವುದಕ್ಕೆ ಸಂಪೂರ್ಣವಾದ ಬೆಳೆ ವಿಮೆಯನ್ನ ಪಾವತಿಸಬೇಕು. ಕೃಷಿ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿ ನೀಡಿ ರೈತರ ಸಹಾಯಕ್ಕೆ ಧಾವಿಸಬೇಕು ಎಂದು ಒತ್ತಾಯಿಸಿದರು. ಕೃಷಿ ಅಧಿಕಾರಿ ಅಶೋಕ್ ಮಾತನಾಡಿ, ಸರ್ಕಾರಕ್ಕೆ ಈಗಾಗಲೇ ತಾಲೂಕಿನ ಬರ ಪರಿಸ್ಥಿತಿಯ ಬಗ್ಗೆ ಹಾಗೂ ಬೆಳೆ ನಷ್ಟದ ಬಗ್ಗೆ ವರದಿ ನೀಡಿದ್ದು ವಿಮಾ ಕಂಪನಿಗಳು ನೆಪ ಹೇಳದೆ ರೈತರ ಸಂಕಷ್ಟಕ್ಕೆ ಪರಿಹಾರವಾಗಿ ಮೊತ್ತವನ್ನ ನೀಡಬೇಕು. ಮೊಳಕಾಲ್ಮೂರು ಹಾಗೂ ಚಳ್ಳಕೆರೆ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಬರ ಪರಿಸ್ಥಿತಿ ಪ್ರತಿ ವರ್ಷ ಆವರಿಸುತ್ತಿದ್ದು ವಿಮಾ ಕಂಪನಿಯ ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಸೂಕ್ತ ಚರ್ಚೆ ನಡೆಸಿ ಒಮ್ಮತದ ನಿರ್ಧಾರಕ್ಕೆ ಬಂದು ರೈತರಿಗೆ ನೆರವಿನ ಸಹಾಯ ನೀಡಬೇಕು. ಕೃಷಿ ಇಲಾಖೆಯೂ ಸಹ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನ ನೀಡಲು ಸಿದ್ಧವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿರಸ್ತೇದಾರ ಸದಾಶಿವಯ್ಯ, ತಾಂತ್ರಿಕ ಕೃಷಿ ಅಧಿಕಾರಿ ಮೇಘನಾ, ಬೆಳೆ ವಿಮೆ ಕಂಪನಿಯ ಜಿಲ್ಲಾ ಪ್ರತಿನಿಧಿ ತೇಜಸ್ವಿನಿ ಹಾಗೂ ರಾಜ್ಯ ಪ್ರತಿನಿಧಿ ಅಮಿತ್, ಕೃಷಿ ಅಧಿಕಾರಿ ತಿಪ್ಪೇಸ್ವಾಮಿ, ರೈತ ಮುಖಂಡ ಶ್ರೀಕಂಠಮೂರ್ತಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಗ್ರಾಮ ಪಂಚಾಯತಿ PDO ಎಲ್ಲರಿಗೂ ಹಂಚಿಕೆ ಮಾಡಿರ್ತಾರೆ. ಅದು ಪ್ರತಿ ನಿಮಗೆಲ್ಲ ಗೊತ್ತಿದೆ, ಮೂರುಗಳನ್ನು ಪ್ರಯೋಗಗಳು ಮಾಡ್ತಾರಲ್ಲ, ಆ ಅಂಕಿಅಂಶಗಳು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕಿಂದ ಅಂದರೆ ಇಂಡಿವಿಜುವಲ್ ಹೋಬಳಿ ಮಟ್ಟದಲ್ಲಾಗಲಿ ತಾಲೂಕು ಮಟ್ಟ ಒಂದೊಂದೇ ಕಳಿಸಲ್ಲ, ಅವರು ಅಂಕಿಅಂಶದ ಪ್ರಕಾರ ಜಿಲ್ಲಾ ಮಟ್ಟಕ್ಕೆ ಕಳಿಸ್ತಾರೆ. ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಕ್ರಾಪ್ ಅಂದರೆ ತೊಗರಿ ಮತ್ತು ಹತ್ತಿ ಲೇಟ್ ಆಗುತ್ತೆ
ಹತ್ತಿನೂ ಕೂಡ 2-3-5-6 ಸರಿ ಪಿಕ್ಕಿಂಗ್ ಮಾಡೋದು, ಆಮೇಲೆ ತೊಗರಿ ಲೇಟಾಗಿ ಹಾರ್ವೆಸ್ಟ್ ಆಗೋದ್ರಿಂದ ಅದು ಪ್ರಯೋಗ ಆದಮೇಲೆ ಒಂದೇ ಸರಿ ಡಾಟಾ ಕಳಿಸ್ತಾರೆ. ಈಗ ಅವ್ರು ಆಗಿದೆ ಅಂತ ಹೇಳಿ ದುರ್ಗದ ತಾಲೂಕಿನ ಒಂದೆರಡು ಮುಗಿದ್ರೆ ಒಂದೇ ಸರಿ ಕಳಿಸ್ತಾರೆ. ಅವ್ರು ಮಾಡ್ಬೇಕು, ಇಲಾಖೆ ಮಾಡ್ಬೇಕು. ಇಲಾಖೆ ಯಾರಿಗೋಸ್ಕರಗೆ ಕಟಾವಿಗೆ ಬರ್ಬೇಕಲ್ಲ, ಫಾರ್ಮ್ ನಂಬರ್ 1 ಮಾಡಿರ್ತಾರೆ, 2 ಮಾಡ್ಬೇಕಂದ್ರೆ ಅದು ಕಟಾವಿಗೆ ಬಂದಿರ್ಬೇಕದು. ಏನು ಮುಂಗಾರು ತೊಗರಿ ಮುಂಗಾರು ತೊಗರಿ ಅದು ಲೇಟ್ ಆಗುತ್ತಲ್ಲ, ಅದು ಹಾರ್ವೆಸ್ಟ್ ಲೇಟ್ ಇಲ್ಲಿ ಚಳಿಗೆ ಇಲ್ಲಿ ಏನಾದ್ರು ಮಳೆ ಬರಲು ಒಣಗೋಗ್ಬಿಡ್ತು. ಅಲ್ಲಿ ಒಂದು ಸ್ವಲ್ಪ ಕೆಲವು ಕಡೆ ಬಂದಿತ್ತು. ಹಂಗಾಗಿ ಎಲ್ಲ ಕಡೆ ಏನ್ಬಿಟ್ಟು ಬಿಡ್ಕೊಂಡಿರ್ತಾರೆ. ತೊಗರಿ ಕಟಾವು ಸ್ವಲ್ಪ ಲೇಟ್, ನಿಮ್ಗೆ ಗೊತ್ತಲ್ಲ, 6 ತಿಂಗಳಾಗುತ್ತೆ ಕಟಾವು. ಆಮೇಲೆ ಹತ್ತಿ ಅದು ಪಿಕ್ಕಿಂಗ್ 2-3 ಸರಿ ಮಾಡೋದ್ರಿಂದ ಹತ್ತಿನೂ ಅಷ್ಟೇ 5-6 ಸರಿ ಬಿಡಿಸ್ತಾ ಇರ್ತಾರೆ. ಎಲ್ಲ ಸೇರಿಸಿ ಇಳುವರಿ ನಾವು ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಾರೆ ಅಧಿಕಾರಿಗಳು. ಅದಕ್ಕೆ ಸ್ವಲ್ಪ ಡಿಲೇ ಆಗಿರುತ್ತೆ. ನಮಗೆ ಡಿಲೇ ಮಾಡೋದು ನಮಗೆ ಸಂಬಂಧ ಇಲ್ಲ. ನಮಗೆ ಈಗ ನಮ್ಗೆ ಹಸುವಾಗಿದೆ, ಈ ತಿಂಗಳು 30 ತಾರೀಕೊಳಗಾಗಿ ನಮಗೆ ಅದನ್ನು ಕಳಿಸ್ಕೊಡ್ತೀವಿ. ಈಗ ಬೆಳೆವಾರನ್ನ ಕಟಾವು ಸಮಿತಿ ಪಡ್ಕೊಂಡು ನಾವು ಕೊಡಿ ಪರಿಹಾರ ಸಮಿತಿ ಕೊಡಿ. ಅಶೋಕ್ ಅವರು, ನಾವು ಇನ್ಸೂರೆನ್ಸ್ ಕಟ್ಟೋದು ಯಾತಕ್ಕಪ್ಪ ಅಂದರೆ ಕಷ್ಟಕ್ಕೆ ಆಪತ್ತು ಬಂದವ, ನಮಗೇನಾದರೂ ಕಷ್ಟ ಬಂದಾಗ ನಮ್ಮನ್ನು ಕಾಪಾಡುತ್ತಲ್ಲೇ ಅನ್ನೋ ಒಂದು ವಿಚಾರನ ಇಟ್ಕೊಂಡು ನಾವು ಇನ್ಸೂರೆನ್ಸ್ ಕಟ್ತೀವಿ. ಅದು ಯಾವ ಸತ್ತ ಮೇಲೆ ಕೊಟ್ಟರೆ ಏನು ಮಾಡಬೇಕು? ಅದೇ ಆಸ್ಪತ್ರೆಗೆ ಹೋಗಿದ್ರೆ ಕಡೆ ಕೊಡ ಅಂದರೆ ಕೊಟ್ಟಾಗ ಅವಾಗೆಲ್ಲ ಉಳ್ಕೊಂತಾನೆ. ಅದೇ ಹೋಗಿನೇ ಬರೋ ಅದನ್ನೇ ಹೇಳಿದ್ರು. ಏನು ಗೊತ್ತಾ, ಅವರ ಹೆಂಗೆ ಆದಷ್ಟು ಇವಾಗ ಡಾಟಾ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಹಾಕೋದಕ್ಕೆ ನೀವು ಇದು ಮಾಡಬೇಕು. ಏನಿಲ್ಲ, ನಮಗೆ ಜಲ್ದಿ ಕೊಟ್ಟರೆ ರೈತರಿಗೆ ಉಪಯೋಗ ಆಗುತ್ತೆ. ನಾವು ಮಾಡಿಸ್ಕೊಡ್ತೀನಿ. ನಮ್ಮ ಕಡೆಯಿಂದ ಏನಿದೆ ನಾವು ಆ ಕಡೆ ಮಾತಾಡಿದ್ದೀವಿ. ನೀವು ಇಷ್ಟೇ ಜಿಲ್ಲಾ ಮಟ್ಟದಲ್ಲಿ ಬರ್ತಿದ್ರೆ ಫಸ್ಟ್ ಟೈಮ್ ನೀವು ರಾಜ್ಯ ಮಟ್ಟದ ಅಧಿಕಾರಿ ಬಂದಿದ್ದೀರ ನಿಮ್ಮ ಕಂಪ್ನಿಯಿಂದ. ನೀವು ಸ್ವಲ್ಪ ಅಲ್ಲಿ ಎಸ್ಪೆಷಲಿ ನಮ್ಮ ಚಳ್ಳಕೆರೆ ಭಾಗದ ರೈತರು, ಮೊಳಕಾಲ್ಮೂರು ಭಾಗದ ರೈತರು ಏನಾಗಿದೆ ಅಂದರೆ ಸಾಕಷ್ಟು ಹೊಡೆತ ಪ್ರತಿ ವರ್ಷನೂ ಕೂಡ ನಮಗೆ ಇಲ್ಲ ಯಾವುದೋ ಒಂದು ಆರ್ವೆಸ್ಟ್ ಮಾಡ್ಬೇಕಾದ್ರೆ ಮಳೆ ಜಾಸ್ತಿ ಬರೋದು, ಇಲ್ಲ ಮಳೆನೇ ಬರ್ದಂಗಿರೋದು, ಈ ಥರ ಪ್ರತಿ ವರ್ಷ 10 ವರ್ಷ 3 ವರ್ಷ ಬರ್ಬೋದು ಅಷ್ಟೇ. ಅದನ್ನು ನೀವು ನಿಮ್ಮ ಇವ್ರ ಹತ್ರ ಮಾತಾಡ್ಕೊಂಡು ಅಂಕಿಅಂಶಗಳಿಗೆ ಏನು ಬರುತ್ತೆ ಮೋಸ್ಟ್ಲಿ. ಈಗ ಅವ್ರು ಹೇಳೋ ಪ್ರಕಾರ ಮನೆಯಲ್ಲಿ ಕ್ಲಿಯರ್ ಆಗಿದೆ, ದುರ್ಗದ ಯಾವುದೋ ತರ ಕಳಿಸ್ಕೊಡ್ತಾರೆ. ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಆಗ್ತದೆ. ಮತ್ತೆ ಏನು ಮಾಡಿ ನೀವು ಮತ್ತೆ ಜೀವಪ್ರತಿ ತಿಂಗಳು ಹಾಕೋದು, ಹಾಕೋದು ಹಿಂಗಾಗಿದ್ದಾವೆ. ಈಗ ಲಾಸ್ಟ್ ಟೈಮ್ ಆಗಿದ್ದಾವೆ, ಅದಕ್ಕೋಸ್ಕರ ಅವರು ಇದು ಮಾಡಿದ್ರು ಅಷ್ಟೇ ರೈತರಿಗೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಿ ಎಂದು ಜಿಎಚ್ ಶ್ರೀನಿವಾಸ್ ಅವರು ತಿಳಿಸಿದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಿ, ಬಿಎಚ್ ಶ್ರೀನಿವಾಸ್ ಸಲಹೆ. ಭೂಮಿಗೆ ಬಿದ್ದ ಬೀಜ ಎದೆಗೆ ಸೇರಿದ ಅಕ್ಷರ ಫಲ ಕೊಟ್ಟೇ ಕೊಡುತ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಊಟ, ಹಾಲು, ಮೊಟ್ಟೆ, ಬಟ್ಟೆ, ಸೈಕಲ್, ಪುಸ್ತಕ ಎಲ್ಲ ಕೊಡುತ್ತಿದ್ದು ಸರ್ಕಾರದ ಈ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳಿರಿ ಎಂದು ಶಾಸಕ ಬಿಎಚ್ ಶ್ರೀನಿವಾಸ್ ರವರು ಅಮೃತಾಪುರ ಸರ್ಕಾರಿ ಶಾಲೆಯ ಹೆಚ್ಚುವರಿ ಕೊಠಡಿ ಉದ್ಘಾಟನೆ ಮಾಡಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತಿದೆ. ಊರಿನ ಪ್ರಮುಖರು ಈ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿಪಡಿಸಬೇಕು, ಉಳಿಸಿ ಬೆಳೆಸಬೇಕು ಎಂದರೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶಪ್ಪ, ತಹಸೀಲ್ದಾರ್ ರಾಜೀವ್, ಬಿಇಒ ಗೋವಿಂದಪ್ಪ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರನಾಯಕ್, ಎಸ್ಡಿಎಂಸಿ ಅಧ್ಯಕ್ಷರಾದ ಮಹೇಂದ್ರ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೇಖರಪ್ಪ, ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ್, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವಿ, ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಶಾಸಕರ ಪತ್ನಿ ವಾಣಿ ಶ್ರೀನಿವಾಸ್, ಆನಂದ್, ಆರ್ಐ ಕಾಂತರಾಜ್, ಪಿಡಿಒ ಪವಿತ್ರ ಉಪಸ್ಥಿತರಿದ್ದರು. ಪ್ರದೀಪ್, HE, NKS TV4 ನ್ಯೂಸ್, ತರೀಕೆರೆ. 20 ವರ್ಷಗಳ ಕಾಲ ಬಿಜೆಪಿ ಪಕ್ಷದ ಸುಸ್ತಿನ ಸಿಪಾಯಿ ಆಗಿದ್ದೇನೆ ಮತ್ತು ಪಕ್ಷದ ಸಂಘಟನೆ ಮಾಡಿದ್ದೇನೆಂದು ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾದ ಎಂಎಸ್ ರವಿಕುಮಾರ್ ಅವರು ತಿಳಿಸಿದರು. 20 ವರ್ಷಗಳ ಕಾಲ ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಮತ್ತು ಪಕ್ಷವನ್ನ ಸಂಘಟನೆ ಮಾಡಿದ್ದೇನೆ ಅಂತ ತಳುಕು ಮತ್ತು ನಾಯಕನಹಟ್ಟಿ ಮಂಡಲಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಎಂಎಸ್ ರವಿಕುಮಾರ್ ತಿಳಿಸಿದ್ರು. ಚಿತ್ರದುರ್ಗ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2 ಬಾರಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಮುರಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾಜಿ ಸಚಿವ ಬಿ ಶ್ರೀರಾಮುಲು ಆಪ್ತ ಕಾರ್ಯದರ್ಶಿ ಪಾಪೇಶ್ ಮನೆಗೆ ಭೇಟಿ ನೀಡಿದರು. ನಂತರ ಮಾತನಾಡಿದ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಲು ನನ್ನ ಮೊದಲನೇ ಆದ್ಯತೆ ಎಂದರು. ಕಳೆದ ಬಾರಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳನ್ನು ಭೇಟಿ ಮಾಡಿದ್ದೆ, ಎಲ್ಲರೂ ನನಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ಪ್ರಬಲ ಆಕಾಂಕ್ಷಿ ಎಂಎಸ್ ರವಿಕುಮಾರ್, ಎಚ್ವಿ ಪ್ರಕಾಶ್ ರೆಡ್ಡಿ, ವೈ ಗುರುಮೂರ್ತಿ, ಚಿಕ್ಕಮನಹಳ್ಳಿ ರಾಜಣ್ಣ ಹಾಗೂ ಇನ್ನಿತರರು ಹಾಜರಿದ್ದರು. ಹರೀಶ್, NKS TV4, ನಾಯಕನಹಟ್ಟಿ. ಮತ್ತು ತೊಡಕುಗುಡಿ ಜಿಲ್ಲಾಧ್ಯಕ್ಷರ ಒಂದು ನೇಮಕ ಆಗಿದೆ. ಈಗ ಮತ್ತೆ ಮಂಡಲಾಧ್ಯಕ್ಷರಿಗೆ ನೇಮಕ ಮಾಡ್ತಾರೆ.
ಮೇಲ್ಕೊ ಮಾಡಿದ್ರೆ ಅದರಲ್ಲೂ ನಾನು ಒಬ್ಬ ಆಕಾಂಕ್ಷಿ. ಕಟ್ಟಕ್ಕೆ ತಗೊಂಡೋಗಿ ಎಲ್ಲ ವರಿಷ್ಠ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವು ಭದ್ರ ಆಗಬೇಕು. ಈಗ ನಾನೇ ಆಗಿರ್ಬೋದು, ಆಕಾಂಕ್ಷಿಗಳಿಗೆ ಪಟ್ಟಿ ಜಾಸ್ತಿ ಇರುತ್ತೆ. ನಾನಿರ್ಬೋದು, ಇನ್ನೊಬ್ಬರು ಇರ್ಬೋದು, ಪ್ರಕಾಶನ್ ಇರ್ಬೋದು, ಗುರುಮೂರ್ತಿ ಇರ್ಬೋದು, ಶಿವನ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು ಆಕಾಂಕ್ಷಿ. ಯಾಕಂದರೆ ಪಾರ್ಟಿ ಒಂದು ಶ್ರಮ ಇರುತ್ತೆ ಅವರು. ಅದಕ್ಕೆ ನಾನಂತ ಒಂದು ಸಮೇತ ಆಕಾಂಕ್ಷಿ ಇರ್ತಾರೆ. ಅದ್ರಾಗ ನಾನು ಹಿರಿಯರು ಡಿಸೈಡ್ ಮಾಡ್ತಾರೆ, ಎಲ್ಲರೂ ಮೀಟಿಂಗ್ ಸೇರಿಸಿದ್ರು. ನಾವು ಎಲ್ಲ ಪಕ್ಷದ ಒಂದು ಸಂಘಟನೆಯಿಂದ ಒತ್ತು ಕೊಟ್ಟು ಬೂತ್ ಮಟ್ಟದಿಂದ ಊರು ಅಲ್ಲದಾಗಿ ಬೂತ್ ಮಟ್ಟದಿಂದ ಬೂತ್ ಕಾರ್ಯಕರ್ತರ ಒಂದು ತಗೊಂಡು ಎಲ್ಲರನ್ನ ಸಂಘಟನೆ ಮಾಡ್ಕೊಂಡು ಹೋಗೋ ಒಂದು ಜವಾಬ್ದಾರಿ ತಗೊಂಡು ಎಲ್ಲರ ಹತ್ರ ಹೋಗಿದ್ದೀನಿ, ಎಲ್ಲರ ವಿಶ್ವಾಸನ ಗಳಿಸಿದ್ದೀನಿ. ನಾನು ಈಗ ಮೊದಲಿನಿಂದ ನಾನು ಈಗ ಒಂದು 2018 ಎಸ್ ಟಿ ಮೋರ್ಚಾ ಅಧ್ಯಕ್ಷ ಆಗಿದ್ದೆ. ಅವಾಗ ಕಾಲಾವಧಿ ನನಗೆ ಕಡಿಮೆ ಸಿಕ್ತು, ಬರೀ 6-7 ತಿಂಗಳು ಸಿಕ್ತು. ಆಮೇಲೆ ಮತ್ತೆ ಬಾಡಿ ಫಾರ್ಮೇಷನ್ ಆಗಬೇಕಾಗಿತ್ತು. ಹಾಗಾಗಿ 6-7 ತಿಂಗಳ ಅವಧಿ ನನಗೆ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಅದನ್ನು ಚೆನ್ನಾಗಿ ನಾನು ನಿಭಾಯಿಸಿದ್ದೀನಿ. ಇದಿಷ್ಟು ಇದೆ ಅಂತ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.